ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಕೂಡ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ, ಕಂಪ್ಲೀಟಾಗಿ ವಾಚ್ ಮಾಡಿರಿ. ಯಾಕಂದರೆ ಭಾಳಷ್ಟು ಹುಡುಗರು ಕೇಳ್ತಿದ್ರಿ ಅಬೌಟ್ ರೈತ ವಿದ್ಯಾನಿಧಿ ಬಗ್ಗೆ. ಓಕೆ ಅಣ್ಣ, ನಿಮಗೆ ರೈತ ವಿದ್ಯಾನಿಧಿ ನಿನಗೆ ಎಷ್ಟು ಬಂದಿದೆ, ನನಗೆ ಲೈಫ್ ಪ್ರೂಫ್ ತೋರಿಸಿ ಅಂತ ಒಂದು ಪ್ರೂಫ್ನ ತೋರಿಸಿ ಅಂತ ಹೇಳ್ತಿದ್ರೆ. ಹಂಗಾಗಿ ಖಂಡಿತವಾಗಿ ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನನಗೆ ಬಂದಿರುವಂಥದ್ದು ನನ್ನದೇ ಒಂದು SSP ಲಾಗಿನ್ ಆಗಿಬಿಟ್ಟು ನಿಮಗೆ ತೋರಿಸ್ತೀನಿ. ಓಕೆ, ಅದರಲ್ಲೇ ನನಗೆ ಎಷ್ಟು ಬಂದಿದೆ ಫಸ್ಟ್ ಇಯರ್. ಓಕೆ, ಫಸ್ಟ್ ಇಯರ್ಲಿ ನನಗೆ ಎಷ್ಟೆಲ್ಲ ಬಂದಿತ್ತು SSP ಸ್ಕಾಲರ್ಶಿಪ್ಪಲ್ಲಿ ರೈತ ವಿದ್ಯಾನಿಧಿ ಆಯಿತು, ಮತ್ತು ಬೇರೆ ಯಾವುದಾದ್ರಾಗಿರ್ಬೋದು. ಬಟ್ ಇವಾಗ ನಿಮಗೆ ಮೊದಲು ಒಂದು ಕಂಕ್ಲೂಷನ್ ಕೊಟ್ಬಿಡ್ತೀನಿ. ಈಗಾಗಲೇ ಇದ್ರ ಬಗ್ಗೆ ಹೇಳಿದ್ದೆ. ರೈತ ವಿದ್ಯಾನಿಧಿಯಲ್ಲಿ ನಿಮಗೆ PUC ITI ಡಿಪ್ಲೊಮಾ ಇತ್ತಂದರೆ ನಿಮಗೆ ಬಾಯ್ಸ್ ಐತಂದರೆ 2,500, ಇನ್ ಕೇಸ್ ಹುಡುಗರ ಇದ್ರೆ 3,000 ಬರ್ತದೆ. ಆ್ಯಂಡ್ BA BSc BCom ಅಂತಾರೆ ಕಾಮನ್ ಡಿಗ್ರಿ ಮಾಡೋರಿಗೆ 5,000 ರೂಪಾಯಿ ಬಾಯ್ಸ್ ಇದ್ದರೆ, ಆ್ಯಂಡ್ ಇನ್ ಕೇಸ್ ಹುಡುಗರ ಇದ್ದರೆ 5,500. ಆ್ಯಂಡ್ LLB ಪ್ಯಾರಾಮೆಡಿಕಲ್, B ಫಾರ್ಮಾ, ನರ್ಸಿಂಗ್ ಮತ್ತು ವೃತ್ತಿಪರ ಕೋರ್ಸ್ಗಳು ಅಂತ ಏನು ಕರಿತೀವಿ ನಾವು. ಓಕೆ, ಪ್ರೊಫೆಷ್ನಲ್ ಕೋರ್ಸಸ್ ಅಂತ ಏನು ಕರಿತೀವಿ ಎಲ್ಲನೂ ಕೂಡ ಇಲ್ಲಿ LLB ಆಯಿತು, ಪ್ಯಾರಾಮೆಡಿಕಲ್, B ಫಾರ್ಮಾ ಮತ್ತು ನರ್ಸಿಂಗ್ ಎಲ್ಲ ಸ್ಟೂಡೆಂಟ್ಸ್ಗೆ 7,500 ಬಾಯ್ಸ್ ಬರ್ತದೆ. ಇನ್ ಕೇಸ್ ಹುಡುಗರ ಇದ್ದರೆ 8,000 ರೂಪಾಯಿ ಬರುತ್ತೆ. ಓಕೆ, ಇದು ಅಂದರೆ ನಾನಿವಾಗ ಈ ಅಂಡ್ರಲ್ಲಿ ಬರ್ತೀನಿ. ಓಕೆ, 7,500 ರೂಪಾಯಿ ಬರಬೇಕಿತ್ತು. ಓಕೆ, ನನಗೆ ಬಂದಿದೆಯಲ್ಲ ಅಂತ ಕೂಡ ಲೈಫ್ ಪ್ರೂಫ್ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಇನ್ ಕೇಸ್ MBBS ಮತ್ತು BE BTech ಮತ್ತು ಎಲ್ಲ ಸ್ನಾತಕೋತ್ತರ ಕೋರ್ಸ್ಗಳಿಗೆ 10,000 ರೂಪಾಯಿನ ಕೊಡ್ತಾ ಇದ್ದಾರೆ. ಆ್ಯಂಡ್ ಅದೇ ರೀತಿಯಾಗಿ ಹುಡುಗಿಯರಿಗೆ 11,000 ರೂಪಾಯಿನ ಕೊಡ್ತಾರೆ. ಓಕೆ, ಈಗ ನಾನು ಹೇಳಿದೆ ನಿಮಗೆ, ನಾನೀಗ BSc ನರ್ಸಿಂಗ್ ಸ್ಟೂಡೆಂಟ್ಸ್ ಆಗಿಬಿಟ್ಟು 7,500 ರೂಪಾಯಿ ನನಗೆ ಬಂದಿರಬೇಕು. ಓಕೆ, ಲೈವ್ ಪ್ರೂಫ್ ತೋರಿಸ್ತೀನಿ ಅಂತ ಹೇಳಿದೆ. ಸೊ ಹಂಗಾಗ್ಬಿಟ್ಟು ನಾನು SSP ಲಾಗಿನ್ ಆಗಿದ್ದೀನಿ ಆಗಲೇ. ಓಕೆ, ಇದರ ಲಾಗಿನ್ ಆಗಿದ್ದೀನಿ. ಸೊ ಹಂಗಾಗ್ಬಿಟ್ಟು ನಾನು ಏನು ಮಾಡ್ತೀನಿ ಅಂತಂದರೆ, ಈಗ ನಾನು ಇಯರ್ ವೈಸ್ ಅಂತ ಕಾಣಿಸ್ತೀನಿ ನೋಡಿ, ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಚೆಕ್ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ಇಲ್ಲಿ ನಮಗೆ ಕೇಳ್ತದೆ. ಓಕೆ, ಯಾವ ಇಯರ್ ಅಂತ ಕೇಳ್ತದೆ. ನನಗೆ 2021-22 ಬೇಕು. ಓಕೆ, ಯಾಕಂದರೆ 2021ನಲ್ಲಿ ನಾವು ಬಂದಿರೋವಂಥದ್ದು. ಅವ್ರನ್ನ ಕ್ಲಿಕ್ ಮಾಡೋದು ವ್ಯೂ ಕ್ಲಿಕ್ ಮಾಡ್ಕೊತೀನಿ ನಾನು. ಸೊ ಹಂಗಾಗ್ಬಿಟ್ಟು ವ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೊಂದು ಈ ರೀತಿ ಬರ್ತದೆ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿ ನಮ್ಮ ಸ್ಟೇಟಸ್. ಇಲ್ಲಿ ಕಾಣಿಸ್ತಿದೆ ಬೇಕಾದ್ರೆ BSc ನರ್ಸಿಂಗ್ ಫಸ್ಟ್ ಅಂತ ಕಾಣಿಸ್ತಿದೆ, ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಅಗ್ರಿಕಲ್ಚರ್ ಅಂತ ಕಾಣಿಸ್ತಿದೆ. ಅಂದರೆ ನಮಗೆ ಆ ಒಂದು ಇಯರಲ್ಲಿ ನಮಗೆ ಬಂದಿರೋಂಥದ್ದು 2 ಡಿಪಾರ್ಟ್ಮೆಂಟು. ಆ್ಯಕ್ಚುಲಿ SSPಯಲ್ಲಿ 9 ಡಿಪಾರ್ಟ್ಮೆಂಟ್ಗಳು ಸ್ಕಾಲರ್ಶಿಪ್ ಈ ವರ್ಷ 2024-25 ನಂತರ ಕೊಡ್ತಾ ಇರೋದಷ್ಟು 9 ಡಿಪಾರ್ಟ್ಮೆಂಟ್. ಅಂತಂದರೆ ನಿಮಗೆ ಇಲ್ಲಿ ಎಲ್ಲನೂ ಕೂಡ ಬರ್ತದೆ. ಲೈಕ್ ಈಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಯಿತು, ಈಗ ಅಗ್ರಿಕಲ್ಚರ್ದಾಯಿತು, ಆ್ಯಂಡ್ ನಿಮಗೆ ಕೆಲವೊಂದಿಷ್ಟು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅದಾವ, ಆ್ಯಂಡ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಂತದವ. ಅಂದರೆ ಎಲ್ಲ ಒಂದು ಡಿಪಾರ್ಟ್ಮೆಂಟ್ ಸೇರಿಬಿಟ್ಟು ನಿಮಗೆ ಸ್ಕಾಲರ್ಶಿಪ್ ಅಂತ ಕೊಡ್ತಾ ಇರ್ತವೆ. ಸೊ ಹಂಗಾಗಿಬಿಟ್ಟು ಇಲ್ಲಿ ನಮಗೆ ಈಗ ನನಗೆ ಫಸ್ಟ್ ಇಯರ್ ಬಂದಿರೋದು ಓನ್ಲಿ 2 ಡಿಪಾರ್ಟ್ಮೆಂಟ್ಸ್, ಅಂದರೆ 2 ಡಿಪಾರ್ಟ್ಮೆಂಟಿಂದ ನನಗೆ ಬಂದಿರೋದು. ನೋಡಿ, ನಂದು ಎಲ್ಲನೂ ಕೂಡ ಸಕ್ಸಸ್ ಆಗಿತ್ತು. ನಿಮಗೆ ಕಾಣಿಸ್ತೀವಿ ನೋಡಿರಿ, ಡೈರೆಕ್ಟ್ 2 ಕೂಡ ತೋರಿಸ್ತೀವಿ ನಿಮಗೆ. ಚೀಫ್ ಮಿನಿಸ್ಟರ್ ಕಾಣಿಸ್ತೀವಿ ನೋಡಿ, ಚೀಫ್ ಮಿನಿಸ್ಟರ್ ರೈತ ವಿದ್ಯಾನಿಧಿ ಪ್ರೋಗ್ರಾಮ್ ಅಂತಂದರೆ ಅದು ಬಂದ್ಬಿಟ್ಟು 7,500 ರೂಪಾಯಿ. ಈಗ ತೋರಿಸಿದ್ನಲ್ವ 7,500 ರೂಪಾಯಿ ಬಂದಿದೆ ಅಲ್ವಾ. ಓಕೆ, ಇಲ್ಲಿ ಅಮೌಂಟ್ ಅಂತ ಕಾಣಿಸ್ತಿದೆ, 7,500 ರೂಪಾಯಿ ಕೂಡ ಕಾಣಿಸ್ತಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಸ್ಯಾಂಕ್ಷನ್ ಟು ಮೇಂಟೆನೆನ್ಸ್ ಅಮೌಂಟ್. ಓಕೆ, ಮೇಂಟೆನೆನ್ಸ್ ಅಮೌಂಟ್ ನಮಗೆ ಯಾವುದೇ ರೀತಿ ಆ ವರ್ಷ ಬಂದಿಲ್ಲ. ಓಕೆ, ಒಂದೊಂದು ಬರಲ್ಲಪ್ಪ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ನಿಮಗೆ ಪಿ ಕನ್ಸೆಷನ್ ಅಂತ ಕೊಡಲೇಬೇಕು. ಅವರು ಇಲ್ಲಿ ಕಾಣಿಸ್ತಿದೆ ನೋಡಿರಿ, 5,700 ರೂಪಾಯಿ ಬಂದಿತ್ತು ನಮಗೆ. ಓಕೆ, ಫಸ್ಟ್ ಇಯರ್. ಬಟ್ ವರ್ಷನೂ ಕೂಡ ಎಷ್ಟೇ ಬರ್ತಾರೆ ಅಂತ ಕೇಳ್ಬೋದು. ಬಟ್ ಸೆಕೆಂಡ್ ಇಯರ್ ಪಿ ಕನ್ಸೆಷನ್ ನಮಗೆ ಕಡಿಮೆ ಆಯಿತು, ಯಾಕಂದರೆ ಫೀಸ್ ಆಟೋಮೆಟಿಕ್ಲಿ ಕಡಿಮೆ ಆಗಿತ್ತು. ಓಕೆ, ಫಸ್ಟ್ ಇಯರ್ ಸ್ವಲ್ಪ ಜಾಸ್ತಿ ದುಡ್ಡು ಕಟ್ಟಿದ್ವಿ, ಹಂಗಾಗ್ಬಿಟ್ಟು ಅದ್ರದ್ದು ಆಫ್ ಕೊಟ್ಟರು. ಬಟ್ ಸೆಕೆಂಡ್ ಇಯರ್ ಬಂದುಬಿಟ್ಟು ನಮಗೆ ಎಷ್ಟಿತ್ತು ಅಂದರೆ ಫೀಸ್ ಕೇವಲ ಅಂತಂದರೆ 8,200 ಇತ್ತು. ಸೊ ಹಂಗಾಗಿ 8,200 ಇದ್ದಕ್ಕೆ ಮಾಡಿದ್ರು, ಪಿ ಕನ್ಸೆಷನ್ 4,100 ಕೊಟ್ಟರು. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಗೌರ್ನಮೆಂಟದ್ದು ಫೀಸ್ ಎಷ್ಟಿರುತ್ತೋ ಅದರದ್ದು ಆಫ್ ಪಿ ಕನ್ಸೆಷನ್ ಬರ್ತದೆ. ಆ್ಯಂಡ್ ಇದು ರೈತ ವಿದ್ಯಾನಿಧಿ ಅಂತೂ ಅದು ಎಷ್ಟಿತ್ತು ಅಷ್ಟೇ ಬರುತ್ತೆ. ಬಟ್ 2021-22ದಲ್ಲಿತ್ತು, 23-24 ಸ್ಟಾಪ್ ಮಾಡಿದ್ರು. ಬಟ್ ಈ ವರ್ಷ 24-25 ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಕೊಡ್ತಾರೋ ಬಿಡ್ತಾರೋ ಗ್ಯಾರಂಟಿ ಅಂತೂ ಹೇಳಕ್ಕಂತೂ ಬರಲ್ಲ. ಯಾಕಂತಂದರೆ ಇವಾಗಿರೋದು ಅಂದರೆ ನಾನು ಯಾವುದೇ ರೀತಿ ಅಂದರೆ ಗೌರ್ಮೆಂಟ್ಗೆ ಬೈತಾ ಅಂದರೆ ಸರ್ಕಾರಕ್ಕೆ ಬೈತಾ ಇಲ್ಲ, ನಾನು ಯಾವುದೇ ಒಂದು ಪಕ್ಷಕ್ಕೆ ಬೈತಾ ಇಲ್ಲ. ಈಗ ಹುಡುಗರಿಗೆ ಕೊಡುವಂಥ ಅಮೌಂಟ್ನ ಮತ್ತು ಬೇರೆದಕ್ಕೆಲ್ಲ ಖರ್ಚು ಮಾಡ್ತಾರಲ್ಲ, ಅದು ನನಗೆ ಸಿಕ್ಕಾಪಟ್ಟೆ ನಮಗಂತೂ. ಯಾಕಂದರೆ ಕಳೆದ ಫಸ್ಟ್ ಇಯರ್ ಬಂತು, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಬರಲಿಲ್ಲ, ಮತ್ತು ಫೋರ್ತ್ ಇಯರ್ ನನಗಂತ ಹೇಳೋದಿಲ್ಲ, ನಾನು ಒಬ್ಬನಿಗೆ ಹೇಳ್ತಿಲ್ಲ, ಭಾಳಷ್ಟು ಸ್ಟೂಡೆಂಟ್ಸ್ಗೆ. ಓಕೆ, ಯಾಕಂದರೆ ಎಷ್ಟೋ ಹುಡುಗರು ಸ್ಕಾಲರ್ಶಿಪ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಓಕೆ, ಬರಬೇಕು. ಓಕೆ, ಸ್ಟೂಡೆಂಟ್ಸ್ ದುಡ್ಡು ತೊಗೊಂಡು ಏನರಪ್ಪ ಮಾಡ್ತಾರೆ, ನಿಮ್ಗೆ ಏನೇನೋ ತಲೆ ಹೊಡಿತಾರೆ, ಅದನ್ನ ತೊಗೊಂಡು ಮಾಡಿದ್ರೆ ಆಗತ್ತೆ. ಬಟ್ ಅದನ್ನೆಲ್ಲ ಹೋಗ್ತಾಯಿದೆ. ಬಟ್ ಸ್ಟೂಡೆಂಟ್ಸ್ದೆಲ್ಲ ದುಡ್ಡು ಇಲ್ಲಿ ಯೋಜನೆಗಳಿಗೆ ಹೋಗ್ತಿದೆ, ಸಿಂಪಲ್. ಓಕೆ, ಇವಾಗ ಏನಿಲ್ಲ, ಈ ವರ್ಷವೂ ಕೂಡ ಹೇಳೋಕ್ಕಾಗಲ್ಲ. ರೈತ ವಿದ್ಯಾನಿಧಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಅವರಾಗೆ, ಮತ್ತು ಸಭೆಯೊಳಗೆ ಹೇಳಿದ್ದಾರೆ ರೈತ ವಿದ್ಯಾನಿಧಿ ಬರಲ್ಲ ಅಂತ ಹೇಳಿದರು. 22-23 ಮತ್ತು 23-24 ಕೊಡಲ್ಲ ಅಂತ ಹೇಳಿದರು. ಬಟ್ ಇವಾಗ ಸ್ಟಾರ್ಟ್ ಕೊಡ್ತೀವಿ ಅಂತ ಹೇಳಿದಾರೆ. ನೋಡೋಣ ಎಷ್ಟರ ಮಟ್ಟಿಗೆ ಕೊಡ್ತಂದ್ರೆ ಎಲ್ಲ ಸ್ಟೂಡೆಂಟ್ಸ್ಗೆ ಹೆಲ್ಪ್ಫುಲ್ ಆಗುತ್ತೆ, ಕೊಟ್ಟರೆ ಬೆಸ್ಟು. ಓಕೆ, ಈ ರೀತಿ ಎಲ್ಲನೂ ಕೂಡ ಇನ್ ಕೇಸ್ ಶಾಂಕ್ಷನ್ ಆಗಿದ್ಮೇಲೆ ನಿಮ್ದೆಲ್ಲನೂ ಕೂಡ ಈ ರೀತಿ ಒಂದು UTR ನಂಬರ್ ಆಯಿತು, ಎಲ್ಲ ರೀತಿಯಾಗಿ ನಿಮ್ಗೆ ಮುಂದೆ ತೋರಿಸ್ತಾ ಹೋಗ್ತಾರೆ. ಓಕೆ, ಇನ್ ಕೇಸ್ ಸಕ್ಸಸ್ ಆಗಿದೆ, 2 ಸಕ್ಸಸ್ ಆಗಿರೋದು ನಿಮ್ಗೆ ಹೇಳಿದೆ ನಾನು. ಓಕೆ, ಈ ರೀತಿ 2 ಅಂತೂ ಬಂದಿದ್ದಾವ. ಅಂದರೆ ನಿಮಗೆ ಒಂದು ಪ್ರೂಫ್ ತೋರಿಸಿದೆ ರೈತ ವಿದ್ಯಾನಿಧಿ ಎಷ್ಟು ಬರುತ್ತೆ ನಿಮ್ಗೆ ಒಂದು ಗೊತ್ತಿರ್ಬೇಕು. ಇಲ್ಲಿ ನೋಡ್ಕೊಡ್ಬೇಕಾರೆ, ನೋಡ್ಕೊಂಡಿಲ್ಲ ಅಂತಂದ್ರೆ ಇನ್ನೊಂದು ಟೈಮ್ ನೋಡ್ಕೊಂಬಿಡ್ರಿ. ಬೇಕಾದ್ರೆ ಸ್ಕ್ರೀನ್ಶಾಟ್ ಹೊಡ್ಕೊಂಡ್ರೆ ಇದಿಷ್ಟು ನೋಡ್ರಪ್ಪ, ನೀವು ಯಾವ ಕೋರ್ಸಸ್ಸಲ್ಲಿದ್ದರೆ ನಿಮ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತ ಇಲ್ಲೇ ಇದೆ. ಸರಿನಾ? ಇದೇ ರೀತಿ ಏನಾದರೂ ಮೋರ್ ಇನ್ಫಾರ್ಮೇಷನ್ ವೀಡಿಯೋ ನಮ್ಮ ಚಾನಲ್ ಆವಾಗ ಬರ್ತಾ ಇರ್ತವೆ. ಸೊ ಹಂಗಾಗ್ಬಿಟ್ಟು ಒಂದು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.